ಹಲೋ ಡಾಕ್ಟರ್, ಆರ್ತಿ ಅವರು ಒಂಥರ ಆಡ್ತಿದ್ದಾರೆ, ಒದ್ದಾಡ್ತಿದ್ದಾರೆ. ಪ್ಲೀಸ್ ದಯವಿಟ್ಟು ಬೇಗ ಬನ್ನಿ. ಡ್ಯಾಡ್, ಅಮ್ಮಂಗೆ ಏನಾದರೂ ಆಗಿರ್ಬೇಕು. ಓ ಮೈ ಗಾಡ್, ನರ್ಸ್ ಬೇಗ ಆಕ್ಸಿಜನ್ ಹಾಕಿ, ಹಾಗೆ ಇಂಜೆಕ್ಷನ್ ಕೊಡಿ ನರ್ಸ್. ಏನಾಯ್ತು ಸೂರ್ಯ ಅವರೇ, ಆರ್ತಿ ಅವ್ರನ್ನ ಬೇಕು ಅಂತ ಯಾರೋ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾರೋ ಅವ್ರನ್ನ ಸಾಯಿಸ್ಲಿಕ್ಕೆ ಅಂತಾನೆ ಮಾಸ್ಕ್ ಮತ್ತೆ ಡ್ರಿಪ್ಸ್ ತೆಗೆದು ಬಿಸಾಕಿದ್ದಾರೆ. ವಾಟ್? ಅಮ್ಮನ ಇಲ್ಲಿ ಯಾರು ಕೊಲೆ ಮಾಡೋದಕ್ಕೆ ನೋಡ್ತಾ ಡಾಕ್ಟರ್? ಅದೇ ನನಗೂ ಗೊತ್ತಾಗ್ತಿಲ್ಲ. ಡಾಕ್ಟರ್, ಅಮ್ಮನ ಜೀವಕ್ಕೇನಾದರೂ? ನಥಿಂಗ್ ಟು ವರಿ. ನೋಡಿ, ಸರಿಯಾದ ಸಮಯಕ್ಕೆ ನಿಮ್ಮ ಕಡೆ ಯಾರೋ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅವ್ರ ಜೀವಕ್ಕೆ ಯಾವುದೇ ಅಪಾಯನೂ ಕೂಡ ಇಲ್ಲ. ನಮ್ಮವ್ರು ಹೇಳಿದ. ಯಾರವರು? ಅದು ನನಗೆ ಗೊತ್ತಿಲ್ಲ. ಯಾರೋ ಫೋನ್ ಮಾಡಿ ಆರ್ತಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರು. ಅವ್ರ ಬಗ್ಗೆ ನಾನು ಡೀಟೇಲ್ ಕೇಳಲಿಲ್ಲ. ಆದರೆ ನಾನು ಬರೋ ಸ್ವಲ್ಪ ತಡವಾಗಿದ್ದಿದ್ರು ಆರ್ತಿ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಥ್ಯಾಂಕ್ ಯು ಡಾಕ್ಟರ್. ಈ ವಿಷಯದಲ್ಲಿ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಿಲ್ಲ. ಅದೆಲ್ಲ ಏನು ಬೇಡ, ಅದು ನನ್ನ ಕರ್ತವ್ಯ. ನೋಡಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಎಲ್ಲ ಹೊರಗಡೆ ಬನ್ನಿ. ನೀವೇನು ಇಲ್ಲೇ ನಿಂತಿದ್ದೀರಾ? ಬನ್ನಿ ಹೊರಗಡೆ. ಡಾಕ್ಟರ್, ಒಂದು 2 ನಿಮಿಷ ಆ ಜೊತೆ ಮಾತಾಡ್ಕೊಂಡು ಹೋಗ್ಬೋದಾ? ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಬೇಗ ಹೊರಗಡೆ ಬರಬೇಕು. ನರ್ಸ್, ಡಿಸ್ಟರ್ಬ್ ಮಾಡೋಕ್ಕೆ ಬಿಡಬೇಡಿ ನರ್ಸ್, ಬೇಗ ಕಳಿಸಿ ಹೊರಗಡೆ. ಯಾಕಮ್ಮ ಈಗ ಮಾಡಿಕೊಂಡೆ? ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಮ್ಮ ಆಗಿತ್ತು ನಿನಗೆ? ನಿನಗೆ ಏನೇ ಕಷ್ಟ ಬಂದಿದ್ರು ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವಾ? ಅಮ್ಮ, ನನಗೆ ನಿನ್ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲಮ್ಮ. ನನ್ನ ಒಬ್ಬನೇ ಅನಾಥನಾಗಿ ಮಾಡಿ ಹೋಗೋದಕ್ಕೆ ಹೇಗಮ್ಮ ಮನ್ಸು ಬಂತು ನಿನಗೆ? ನೀನು ಆತ್ಮಹತ್ಯೆ ಮಾಡ್ಕೊಂಡಿರಲ್ಲಮ್ಮ, ನನಗೆ ಗೊತ್ತು. ನಿಮ್ಮ ಮನೆಯವರೇ ಏನೋ ಮಾಡಿರ್ತಾರೆ ನಿನಗೆ. ದೇವರು ಅಂತ ನಂಬಿದೆಯಲ್ಲ ಸೂರ್ಯ, ನೋಡು ನಂಬಿದ್ದಕ್ಕೆ ನಿನ್ನ ಯಾವ ಪರಿಸ್ಥಿತಿಲಿ ತಂದಿಟ್ಟಿದ್ದಾರೆ ಅಂತ.
ಅವ್ರ ಜೊತೆ ಇರೋದು ಸಾಕಮ್ಮ. ನನ್ನ ಜೊತೆ ಬಂದ್ಬಿಡು ಅಮ್ಮ. ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಮ್ಮ ಅಮ್ಮ, ತುಂಬ ಚೆನ್ನಾಗಿ ನೋಡ್ಕೊತೀನಮ್ಮ ಅಮ್ಮ. ಕೇಳಿಸ್ತಿದ್ಯಮ್ಮ? ಅಮ್ಮ ನನ್ನ ಮಾತು ಕೇಳಿಸ್ತಿದ್ಯಮ್ಮ? ನನ್ನ ಮಾತು ಕೇಳಿಸ್ತಿದ್ಯಮ್ಮ?